ಸಿನಿಮಾ ಇವತ್ತು ರಿಲೀಸ್ ಆಯ್ತು ಅಂತ ಅಂದ್ರೆ ಥಿಯೇಟರ್ ಅಲ್ಲಿ ರಿಲೀಸ್ ಆಯ್ತು ಅಂತಂದ್ರೆ ಫುಲ್ ಹೌಸ್ ಆಗ್ಬಿಡತ್ತೆ. ಅಂದ್ರೆ ಅಷ್ಟು ವೇಟೇಜ್ ಇದೆ ಅವರ ಸಿನಿಮಾಕ್ಕಿರ್ಬೋದು, ಅವರ ಯೋಚನಾ ವಿಚಾರಗಳಿಗಿರ್ಬೋದು. ಈ ಒಂದು ಟೈಟಲ್ ಇಡ್ತೀವಿ ಅಂತ ಅಂದಾಗ ನಿಮ್ಗೂ ಕೂಡ ಒಂದಷ್ಟು ಜವಾಬ್ದಾರಿ ಇರುತ್ತೆ. ಅದನ್ನ ಹೇಗ್ ನಿಭಾಯಿಸಿದ್ರಿ? ಎಷ್ಟು ಪ್ರೆಷರ್ ಇತ್ತು? ಪ್ರೆಷರ್ ಅಂತ ನನಗೆ ಆಕ್ಚುಲಿ ಗೊತ್ತಾಗಿಲ್ಲ. ನೀವು ಕೇಳದ್ಮೇಲೆ ಯೋಚನೆ ಮಾಡ್ತಾ ಇದ್ದೀನಿ ಪ್ರೆಷರ್ ಇತ್ತ ಅಂತ. ನನಗೆ ಟೈಟ್ಲು ಒಂದು ಖುಷಿ. ಓಕೆ, ಉಪ್ಪಿ ಸರ್ ಹೇಳಿರೋ ಡೈಲಾಗು, ಆ ಟೈಟ್ಲ್ ನಾನ್ ಇಡ್ಬೋದು ನನ್ನ ಸಿನಿಮಾಗೆ, ಮೊದಲನೇ ಸಲ ಡೈರೆಕ್ಟ್ ಮಾಡ್ತಿರೋ ಸಿನಿಮಾಗೆ. ಆ ಖುಷಿ ಎಲ್ಲ ಇತ್ತು. ಬಟ್ ಅದ್ ನನಗೆ ರೆಸ್ಪಾನ್ಸಿಬಿಲಿಟಿ ಅಂದಿಲ್ಲ. ರೆಸ್ಪಾನ್ಸಿಬಿಲಿಟಿ ಯಾವಾಗ ಅನಿಸ್ತಿತ್ತೇನೋ ಮೋಸ್ಟ್ಲಿ ಅಂದ್ರೆ ಉಪ್ಪಿ ಸರ್ ಏನ್ ಅನ್ಕೋತಾರೋ ಅಂತ ಭಯ ಇದ್ದಿದ್ರೆ. ಬಟ್ ಅವರು ಅರ್ಥ ಮಾಡ್ಕೊಂತಾರೆ, ಅವ್ರಿಗೆ ಗೊತ್ತು, ಅವ್ರಿಗೆ ಎಫರ್ಟ್ ಕಾಣಿಸಿದ್ರೆ ಅವ್ರು ಖುಷಿಯಾಗಿ ಎಲ್ಲಾನು ಒಪ್ಕೊಂತಾರೆ. ಸೊ ಆ ಭಯ ಇಲ್ದೇ ಇದ್ದಿದ್ರಿಂದ ನನಗದೇನು ಅನ್ನಿಸ್ಲಿಲ್ಲ ಆ ತರ. ಅಂದ್ರೆ ಈ ಸಿನಿಮಾ ಟೈಟಲ್ ಇಟ್ಟಾಗ ಜನರಿಗೆ ಉಪೇಂದ್ರ ಅವರ ಸಿನಿಮಾ ಅಂಶಗಳು ಇಲ್ಲಿರುತ್ತೋ ಏನೋ ಜನರ ಬಗ್ಗೆ ಜನರು ನಿಮ್ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗ್ಬಿಡತ್ತೆ ಅಂತ. ಅದಕ್ಕೆ ಇವಾಗ ನನ್ನ ಕೇಳಿದ್ರೆ ಆಸ್ ಎ ಡೈರೆಕ್ಟರ್ ನಾನ್ ಹೇಳ್ತೀನಿ, ನನ್ನ ಸಿನಿಮಾಲ್ ಅಷ್ಟು ಕಂಟೆಂಟ್ ಇದೆ, ಏನು ಬೇಕು ಜನರಿಗೆ ಅದನ್ನ ಅಷ್ಟು ಇದೆ ಅಂತ. ಅದ ಆಸ್ ಎ ಡೈರೆಕ್ಟರ್ ಎನಿಬಡಿ ಯಾರ್ಯಾದ್ರು ಅದನ್ನೇ ಹೇಳ್ತಾರೆ ಅವ್ರ ಸಿನಿಮಾಲ್ ಅದಿದೆ ಅಂತ. ಬಟ್ ನೋಡಿದ್ಮೇಲೆ ಅವ್ರಿಗೆ ಅನ್ಸುತ್ತೆ ಇದು ಸುಮ್ನೆ ಏನೋ ಪಬ್ಲಿಸಿಟಿ ಗಿಮಿಗೋಸ್ಕರನೋ ಅಥವಾ ಟೈಟ್ಲ್ ಇಟ್ಬಿಟ್ರೆ ತುಂಬಾ ರೀಚ್ ಆಗ್ಬಿಡುತ್ತೆ ಅಂತಾನೋ ಇಟ್ಟಿರೋ ಟೈಟ್ಲ್ ಅಲ್ಲ. ಇದು ಸಿನಿಮಾ ರಿಲೇಟೆಡ್ ಆಗಿ ಇದೆ ಅಂತ ಆಡಿಯನ್ಸ್ಗೆ ಅನ್ಸುತ್ತೆ. ಸೊ ಅಲ್ಲೂ ನನ್ಗೇನು ಅದು ಪ್ರೆಷರ್ ಅಂತ ಅನಿಸ್ಲಿಲ್ಲ.